ಇಲ್ಲ ಕೇವಲ ಮ್ಯೂಸಿಕ್ ಮೇಲೆ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಮತ್ತೆ ಅದು ಸಿಗೋದು ಕಠಿಣ. ಯಾಕಂದರೆ ಟ್ರ್ಯಾಕ್ ಅದು ಮ್ಯಾನ್ಯುವಲ್ಗೆ ಹಾಡೋದು ಬಹಳ ಸುಲಭ, ಟ್ರ್ಯಾಕಿಗೆ ಹಾಡೋದು ಬಹಳ ಕಷ್ಟ. ಹೀಗಾಗಿ ಅದಕ್ಕೆ ಮತ್ತೆ ಜೊತೆಗೆ ನಡುವೆ ಏನು ಮಾಡ್ತಾಳೆ, ಎಕ್ಸ್ಪ್ರೆಷನ್ ಮಾಡ್ತಾಳೆ, ಮೂಗುತಿಯನ್ನು ತೋರಿಸೋದು ಆ ರೀತಿ. ನೋಡ್ರಿ, ಆಕೆಗೆ ಕಣ್ಣಿಲ್ಲ ಅಂದರೂ ಕೂಡ ಎಷ್ಟು ತಾನು ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ. ಹೀಗಾಗಿ ಹೌದು ಸರ್, ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಆಡ್ತೀವಿ ಜಯಶ್ರೀ ಸರ್. ಅದಕ್ಕೆ ಹಿರಿಯರು ಹೇಳಿದ್ದು ಸರ್, ಅಕ್ಷರ ಜ್ಞಾನಕ್ಕಿಂತ ದಿವ್ಯ ಜ್ಞಾನ ಹೆಚ್ಚಾಗಿರ್ಬೇಕು ಅಂತಾರಲ್ಲ, ಅದಕ್ಕೆ ನಮ್ಮ ಜಯಶ್ರೀ ಅವರೇ ಸಾಕ್ಷಿ. ನಿಮ್ಮಿಬ್ಬರು ಏನ್ ಜೂರೀಸ್ ಇದಿರಲ್ಲ, ನೀವು ಜೂರಿನೂ ಹೌದು, ಗುರುಗಳು ಹೌದು, ಮಾಸ್ಟರ್ಸ್ ಹೌದು. ನೀವು ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಹೇಳಿಕೆ ಏನಿದೆ ಅಲ್ಲ, ಇದು ಎಕ್ಸ್ಪ್ರೆಷನ್, ಇದು ಅರ್ಧ ಸಾಂಗ್ ಬಂದ್ಬಿಡುತ್ತೆ ಅವ್ರಿಗೆ ಅಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ಒಂದು ಕಂಟೆಸ್ಟೆಂಟ್ ಅಲ್ರಿ ನಾವು ಮನವಿ ಮಾಡ್ಕೊಳ್ಳೋದು, ಸ್ಪರ್ಧೆ ಒಳಗೆ ಭಾಗವಹಿಸೋದ ಒಂದು ದೊಡ್ಡ ಬಹುಮಾನ ಸರ್. ನಾವು ಆ ಬಹುಮಾನ ಗೆಲ್ತೀವಿ ಅಂತ ಯಾವತ್ತೂ ಪಾರ್ಟಿಸಿಪೇಟ್ ಮಾಡೋದು ಅದು ನಮ್ಮ ಕಲೆನ ಅಲ್ಲ ಸರ್. ನಾನು ಒಂದು ಸ್ಪರ್ಧೆ ಒಳಗೆ ನಾನು ಇನ್ಕ್ಲೂಡಿಂಗ್ ಇಲ್ಲಿ ತನ ನಾನು ಬಂದಿನ ಅಂದ್ರೆ ಅವ್ರು ಆಲ್ರೆಡಿ ಗೆದ್ದಾರಂತ ಅರ್ಥ ಸರ್. ಅದು ಮೇನ್ ಸರ್. ವಾವ್, ಸೊ ಥ್ಯಾಂಕ್ ಯು. ಜೋರಾಗಿ ನಮ್ಮ ನನ್ನ ಪ್ರೀತಿಯ ಗಾಯಕಿ, ನನ್ನ ಉತ್ತರ ಕರ್ನಾಟಕದೊಳಗೆ ನನಗೆ ಸಾಕಷ್ಟು ಅಭಿಮಾನಿಗಳದಾರೆ, ನಾನು ಅವರಿಗೆ ಅಭಿಮಾನಿಯಾಗಿನಿ. ಅದು ನನ್ನ ಪ್ರೀತಿಯ ಸಹೋದರಿ ಉಮಾಬಾಯಿ ಕಮತಿಗೆಯವರು ಗಗನವು ಎಲ್ಲೋ ಎಂಬ ಅದ್ಭುತವಾದ ಸುಮಧುರವಾದ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ. ದಯವಿಟ್ಟು ಚಪ್ಪಾಳಿ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹೊಡೀರಿ, ಚಪ್ಪಾಳಿ ಹೊಡ್ರಿ, ತಾಯಂದ್ರೆ ಭಾಳ ಮಂದಿ ಇದೀರಿ ಅವ. ಹಾ, ನಿಮ್ಮ ಹತ್ರ ಕೇಳೋದು ಇದು. ತಡಿ, ಗ್ಯಾಸ್ ಕಟ್ಟಿ ತಡ್ರಿ, ಇಲ್ಲಿ ಗ್ಯಾಸ್ ಕಟ್ಟಿ ಮುಂದೆ ನಾವು ಕುಂತಿರ್ತೀವಿ, ನೀನು ಸೌಂಡ್ ಬಂದ್ ಮಾಡಿ. ಯಾಕೆ ನಮ್ಮ ದೋಸ್ತ್ ಫೋನ್ ಹಚ್ಚನ, ಬರೀ ನೀನು ರೊಟ್ಟಿ ಸೌಂಡ ಕೇಳತ್ತಿದ್ರೊಳಗೆ ಫೋನ್ ಒಳಗೆ ಕಡಿಮೆ ಮಾಡಂದ್ರಿ, ಅದಕ್ಕೆ ನಾವು ಏನಿದ್ರು ಲಟ್ಸೋದು ಕಲ್ತೀವಿ. ಏನು ನೋ ಸೌಂಡ್ ಒನ್ಲಿ ಲಟ್ಟಿಸ್ರಿ, ನಾವು ತಿನ್ನಕ್ ಗಟ್ಟಿದೀವಿ. ದಯವಿಟ್ಟು ನೀವು ಒಲಿ ಮ್ಯಾಗ ಕುಂತ ರೊಟ್ಟಿ ಮಾಡ್ಬೇಕು, ಅದು ಒಂದು ಮನವಿ. ಲೇ, ನಾವು ರೊಟ್ಟಿ ತಟ್ಟಿ ಕೊಟ್ಟಲ್ಲೇನ 4 ರೊಟ್ಟಿ ತಿಂದು ಹೊಟ್ಟಿನೂ ಬಂದಿರೋದು, ರೊಟ್ಟಿನೂ ಗಟ್ಟಿಯಾಗಿರೋದು, ನೆನಪಿಟ್ಕೋ. ಆತವ, ಹಾ, ನೀ ರೊಟ್ಟಿ ಮಾಡಿದಿಲ್ಲ, ನನ್ನ ರೊಟ್ಟಿ ಗಟ್ಟಿಯಾಗ್ಯಾವು. ಆ ರೊಟ್ಟಿಗೆ ಹಿಟ್ಟು ತಂದು ಹಾಕ್ತೀರ ಯಾರು? ನಾ ತಂದು ಹಾಕ್ಲಿಕ್ಕಂದ್ರೆ ನೀ ಏನು ಮಾಡ್ತಿದ್ದಿ? ನಾವು ಮಾಡಿ ಹಾಕ್ಲಿಕ್ರಿ ನೀನು ಜೋಳ ನುಸಿ ತಿನ್ನತ್ ನೆನಪಿರ್ಲಿ. ಬಾಗಲಕೋಟೆಗೆ ಎಗ್ರೆಸ್ ಅಂಗಡಿ ಜಗ್ಗದವ್ರಿ, ಎಲ್ಲರ ಎಗ್ರೆಸ್ ತಿಂದು ಜೀವನ ಮಾಡ್ತೀವಿ. ಏನ್ ಕಡಿಮೆ ಇಲ್ಲಿ ಹೌದಲ್ರಿ? ಪಿತೃಮಿಲ್ಲಿ ನಮ್ಮ ಬ್ಲಾಕ್ ಬ್ರದರ್ಸ್ ಏನು ಅಲ್ಲ ಕೇಳಿಲ್ಲ, ಇಲ್ಲ ಐತಿ ನಮ್ಮ ತಂಡ. ಏನಾರ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಮ್ಮ ಆಧಾರ್ ಕಾರ್ಡ್ ಫ್ರೀ ಐತಿ, ಮುಂದಿನೂರು ಗ್ಯಾರಂಟಿ, ನೆನಪಿರ್ಲಿ ಮಗ. ನಾಳೆಗೆ ನಾವು ಬರಲ್ಲ. ಏನ್ ನಾಳೆಗೆ ಹೋಗ್ರಿ? ನಾಳಿಗಾರ ಹೋಗು, ಇವತ್ತರ ಹೋಗು. ದಯವಿಟ್ಟು ಇಲ್ಲಿ ಕೇಳ್ರಿ ಮೇಡಮ್ ಅವ್ರ, ಒಂದ್ ನಿಮಿಷ. ಹೇಳ್ರಿ. ಅಲ್ಲ, ನಿಮ್ಮಿಬ್ಬರು ಪಾಡ್ ಹಂಗಾದ್ರೆ ನಮ್ಮ ಮೂವರ್ ಪಾಡ್ ಹೆಂಗೆ ಸರ್? ಒಂದ್ ನಿಮಿಷ ರೀ ಸರ್, ನಂದೊಂದು ರಿಕ್ವೆಸ್ಟ್ ಐತ್ರಿ ಇವ್ರ ಹತ್ರ. ಹೇಳ್ರಿ. ನೀವು ಧರ್ಮಸ್ಥಳಕ್ಕರ ಹೋರಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕರ ಹೋರಿ, ಹೌದು, ಹೊರನಾಡ್ ಹೋರಿ, ಎಲ್ಲರೂ ಹೋರಿ, ನಮಗೆ ಬಹಳ ಸಂತೋಷ ಐತಿ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಅವ ಕಿಟಕಿಯಾಗ ಹತ್ತೋ ಪ್ರಯತ್ನ ಮಾಡಬೇಡ್ರಿ. ತಡಿಲೆ, ಹಾಗಂತೇಳಿ ನಾನು ಕೇಳ್ರಿಲೆ, ಬಸ್ ಒಳಗಡೆ ಹತ್ತಬೇಕಾದ್ರೆ ಸ್ವಲ್ಪ ಜನ ಎಲ್ಲ ಸೀಟ್ ಹಿಡ್ಕೊಂಡ್ಬಿಡ್ತಾರಂತೇಳಿ ನಾ ಜಲ್ದಿ ಕಿಟಕಿಯಾಗಾಸಿ ಒಂದು ಖರ್ಚಿ ಹೋಗುತ್ತೆ ರೀ ಸೀಟ್ ಮೇಲೆ. ಆಯ್ತು ಬಿಡು, ಖರ್ಚಿ ಹೋಗ್ದೀನಿ ಅಂತೇಳಿ ನಾನು ಖರ್ಚಿ ಪತ್ತಿದ್ದು ಎಲ್ಲಿ ಇಟ್ಟಿದ್ದೆ ಸೀಟ್ ಮೇಲೆ, ಡೈರೆಕ್ಟ್ ಅಲ್ಲೇ ಹೋದ್ರಿ ಸೀಟಲ್ಲಿ ಕೂತ್ಕೋಬೇಕಂತೇಳಿ. ಈ ಮಗ ಬಂದನ್ರಿ, ಈ ಸೀಟ್ ಮೇಲೆ ಖರ್ಚಿ ಹಾಕಿದಿ, ಇದು ಸೀಟ್ ನಿಂದು, ತಾನು ಬಕ್ಕಡ್ ನಾನು ಖರ್ಚಿ ತೆಗೆದು ನನ್ನ ಮೇಲೆ ಹಾಕ್ಬೇಕಾರಿ ಏನಂತನ್ರಿ. ಮತ್ತು ಸೀಟ್ ಮೇಲೆ ಖರ್ಚಿ ಹಾಕಿದೆ, ಅದು ಸೀಟ್ ನಿಂದು, ನಿನ್ನ ಮೇಲೆ ನಾ ಖರ್ಚಿ ಹಾಕಿನಿ, ಈಗ ನೀನು ನಂದು. ಇಂಥವೆಲ್ಲ ಅವ್ಯವಹಿಕತನ ನೀವು ಮಾಡ್ತೀರಿ. ನೀವೇನು ಮಾಡ್ತೀರಿ ಹೇಳ? ಏನು ನಮಗೆ ಮಂದ್ಯಾಗ ಬಡಿತೀರಿ, ಸಂಧ್ಯಾಗ ಒಂದು ಕಾಲು ಹಿಡಿತೀರಿ. ಇರವಲ್ಲ, ಇದನ್ನ ಫಸ್ಟ್ ಬಿಡ್ರಿ ಮೇಡಮ್ ಅವ್ರ, ಒಂದ್ ನಿಮಿಷ. ಹೇಳ್ರಿ. 3 ಮಂದಿ ಜಡ್ಜಸ್ ಏನಾರ ಬಿಳಿ ಪೇಪರ್ ಮೇಲೆ ಸಹಿ ಮಾಡಿ ನಿಮ್ಮನ್ನು ನನಗೆ ಬರೋ ಕೊಡ್ತಾರಂದ್ರು ನಾವಲ್ಲೇ ಒಲ್ಲೆ. ಓಕೆ, ಬೇಡ ಬಿಡ್ರಿ. ಥ್ಯಾಂಕ್ ಯು ಅಕ್ಕ. ಬರ್ರಿ, ಸೊಗಸಾದ ಗೀತೆಯೊಂದಿಗೆ ನಮ್ಮ ಜಡ್ಜಸ್ಗಳನ್ನ ಮನರಂಜಿಸಬೇಕಂತ ಹೇಳ್ತಾ, ಹಾಡು ಹೆಂಗೆ ಹಾಡ್ಬೇಕಂದ್ರಿ ಜಡ್ಜಸ್ ಎದ್ದು ನಿಂತು ಕುಪ್ಪಳಿಸಿ ಕುಣಿದಿರ್ಬೇಕ್ರಿ, ಹಂಗೆ ಹಾಡ್ಬೇಕು. ನೀವು ಯಾವ್ದು ಹಾಡ್ತೀರ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಹಾಡ್ತೀರ ಅನ್ನೋದು ಬಹಳ ಮುಖ್ಯ ಆಕೈತೆ ಅಂತ ಹೇಳ್ತಾ, ಬರ್ಲಿ ಸೊಗಸಾದ ಗೀತೆ. ವಚನ
ಜೋರಾಗಿ ಬಾಯಿ. ಚಂದ್ರ ಮೈಲರ್ ಸರ್ ಅಮ್ಮ ಇಲ್ಲಿ ಬನ್ನಿ ಅಮ್ಮ. ಈಗ ನಮ್ಮ ಆಂಕರ್ಸ್ ಹೇಳ್ದಂಗೆ ನಾವು ಎದ್ದಿನ ಚಪ್ಪಳನೆ ಹೊಡಿತೀನಿ. ಆದರೆ 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 ಆಲಾಪ ಚರಣದಲ್ಲಿ ಆಲಾಪ ನೋಡ್ರಿ, ಎಲ್ರಿಗೂ ಹೇಳ್ತೀವಿ. ನನಗೆ ನಮ್ಮ 3 ಜಡ್ಜಸ್ಗೆ ಸಿಂಗಲ್ ಅಕ್ಷರಗಳನ್ನು ನಾವು ತಪ್ಪು ಕಂಡುಹಿಡಿಯೋಕ್ಕೆ ಕುಳಿತಿದ್ದೀವಿ. ಯಾಕಂದ್ರೆ ಎಲ್ಲರೂ ಕಿಂಗ್ ಇದ್ರಿ ಇಲ್ಲಿ, ಎಲ್ಲರೂ ನಾವು ಕಿಂಗಲ್ಲಿ ಕಿಂಗ್ ಆಫ್ ಕಿಂಗ್ ತೆಗಿಬೇಕು ನಾವು. ಹಂಗಾಗಿ ಆಲಪ್ಪ ಮಾಡ್ಬೇಕಾಗಿತ್ತೇನೋ ಅಂತ ನನ್ನ ಅನಿಸಿಕೆ. ಮಾಡಿದ್ರೆ ಭಾಳ ಚೆನ್ನಾಗಿರ್ತೈತಿ ಇನ್ನು. ಆಹಾ ಒಂಚೂರು ಇನ್ನೊಂದು ಚೂರಮ್ಮ, ಭಾಳ ಥ್ಯಾಂಕ್ ಯು. ಓಕೆ, ಚೆನ್ನಾಗಿತ್ತಮ್ಮ ಸರ್. ಓಕೆ, ಪದ್ಮರಾಜ್ ಅವರು, ಸಂತೋಷ್ ಪೂಜಾರ್ ವೇದಿಕೆ ಮೇಲೆ ಬರ್ಬೇಕು. ಥ್ಯಾಂಕ್ ಯು. ಇಲ್ಲಿ ಆಸೀನರಾಗಿರುವಂತಹ ನನ್ನ ಸರ್ವ ಗಣ್ಯಮಾನ್ಯರಿಗೂ ಕೂಡ ನಮ್ಮ ಗದಗ ವಾಹಿನಿ ಚಾನಲ್ನಿಂದ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರಿಕೊಳ್ಳುತ್ತಾ ಮುಂದಿನ ಕಂಟೆಸ್ಟೆಂಟ್ ನಮ್ಮ ಸಂತೋಷ್ ಪೂಜಾರ್ ಅವರಿಂದ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ನಂದು ಗದಗ ಜಿಲ್ಲಾ ಗದಗ ತಾಲೂಕು ಸೊರಟೂರು ಗ್ರಾಮದಿಂದ ಬಂದ ಇದ್ದೀನಿ. ಜಡ್ಜಸ್ ಕೊಟ್ಟಂತಹ ಗೀತೆ ಆರತಿಗೆ ಗೀತೆಯನ್ನು ಕೊಟ್ಟಿದ್ದಾರೆ.
ಹಲೋ ಓಕೆ ಸರ್. ಆ ರತಿ ದರೆಗೆ ಇಳಿದ್ಲೋ ಇಲ್ಲ ಗೊತ್ತಿಲ್ಲ, ಈ ರತಿ ಅಂತೂ ಎತ್ ನಿಂತ್ಲು. ಏನು ಹೇಳ್ತೀರಾ ಸರ್? ಸಂತೋಷ್, ಈಗಾಗಲೇ ಮೊದಲೇ ಹೇಳಿದೆ ನಾನು, ಶಬ್ದದ ಕಡೆ, ಶಬ್ದಗಳ ಉಚ್ಚಾರಣೆ ಕಡೆ ಗಮನ ಕೊಡ್ರಿ ಅಂತ ಹೇಳಿ. ಹೌದು ಸರ್. ನಿಮ್ಮ ಹತ್ರ ಮುಂದೆ ಲಿರಿಕ್ಕೂ ಇದೆ ನಿಮ್ಮ ಹತ್ರ, ಹೌದು ಸರ್. ಅಲ್ವಾ? ನಿಮಗೆ ಗೊತ್ತಾಗಿರ್ಬೋದು ಅಲ್ಲ? ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಚೆನ್ನಾಗಿತ್ತು, ಸೊಗಸಾಗಿತ್ತು. ಮುಂದಿನ ಪರವಾಗಿಲ್ಲ. ದಯವಿಟ್ಟು ಫೋನ್ ನಮ್ಮ ಸಮಸ್ತ ಕಂಟೆಸ್ಟೆಂಟ್ಗಳಲ್ಲಿ ಒಂದು ಮನವಿ, ನೀವು ನಿಮ್ಮ ಗೀತೆನ ಭಾವ ತುಂಬಿ ಹಾಡ್ರಿ. ಹಲೋ ನಮ್ಮ 3 ಜಡ್ಜಸ್ಗಳು ನಿಮ್ಮನ್ನು ನೋಡುವಂಗೆ ನೀವು ಹಾಡ್ರಿ. ನೀವು ಅವ್ರನ್ನ ನೋಡ್ಕೊಂತ ದಯವಿಟ್ಟು ಹಾಡಕ್ಕೆ ಹೋಗ್ಬೇಡ್ರಿ. ಅವ್ರ ನಿರ್ಣಯ ಏನಿರ್ತದೆ, ಅಂತಿಮ ನಿರ್ಣಯ ಅವರು ಕೊಡ್ತಾರೆ. ನಿಮ್ಮ ಗಮನ ಏನಿದ್ರು ನಮ್ಮ ಜನಗಳ ಮೇಲಿರಲಿ. ಜನಗಳು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ನೀವು ಜಡ್ಜಸ್ಗಳನ್ನು ನೋಡುವುದಕ್ಕಿಂತ 3 ಜನ ನಿಮ್ಮನ್ನು ನೋಡುವಂಗೆ ನೀವು ಗೀತೆಯನ್ನು ಪ್ರಸ್ತುತಪಡಿಸಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ನಮ್ಮ ತಂಡದಿಂದ ವಿಶಾಲ್ ಸುತಾರ್. ಒಂದು ನಿಮಿಷ ಮೈಲಾರವರೇ, ಸರ್ ಬಾಗಲಕೋಟೆಯ ಜನಪ್ರಿಯ ಶಾಸಕರಾದಂಥ ಹುಲ್ಲಪ್ಪ ಮೇಟಿ ಸಾಹೇಬರು ಈಗ ತಾನೇ ವೇದಿಕೆ ಹತ್ರ ಆಗಮಿಸಿದ್ದಾರೆ. ನಮ್ಮ ಸಮಸ್ತ ತಂಡದ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ, ಸ್ವಾಗತವನ್ನು ಕೋರ್ತೇವೆ. ಥ್ಯಾಂಕ್ ಯು ಸರ್. ಕ್ಷಮೆ ಇರಲಿ ಸರ್. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬಾಗಲಕೋಟೆಯ ಜನಮೆಚ್ಚಿದ ನಾಯಕರು, ಯುವಕರ ಕಣ್ಮಣಿ ನಮ್ಮ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ತಂಡದಿಂದ, ನಮ್ಮ ಸಮಸ್ತ ಗದಗ ವಾಹಿನಿ ನ್ಯೂಸ್ ಚಾನೆಲ್ ತಂಡದಿಂದ ತಮ್ಮೆಲ್ಲರಿಗೂ ಕೂಡ, ನಮ್ಮ ಸಾಹೇಬರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಮುಂದಿನ ಕಂಟೆಸ್ಟೆಂಟ್ ನಮ್ಮ ವಿಶಾಲ್ ಸುತಾರ್. ಮುಂದಿನ ಸ್ಪರ್ಧಿ ನಮ್ಮ ಹಳ್ಯಾಳದ ವಿಶಾಲ್ ಸುತಾರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಲ್ ಸುತಾರ್. ನಾನು ಜಮಖಂಡಿ ತಾಲೂಕಿನಿಂದ ಬಂದಿದ್ದೇನೆ. ಪ್ರಸ್ತುತ KVಯಲ್ಲಿ ಕೆಲಸ ಮಾಡುತ್ತಿದ್ದು, ನನಗೆ ಕೊಟ್ಟಿರ್ತಕ್ಕಂತಹ ಗೀತೆ ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಗೇಕೋ ಕಣ್ಣು. ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಗೇಕೋ ಕಣ್ಣು, ಕಾಮಾಕ್ಷಿ ನಿನ್ನ ಕೆನ್ನೆಗಳಿದು ಮಧುರವಾದ ಹಣ್ಣು. ಕೇಳೆ ಸಖಿ ಮಕರಂದನ ರಾಯಭಾರ ನೀನವನಿಗೆ ಹಣ್ಣು, ಅವನಿನ್ನು ಬಿಡನಿನ್ನು. ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಗೇಕೋ ಕಣ್ಣು, ಕಾಮಾಕ್ಷಿ ನಿನ್ನ ಕೆನ್ನೆಗಳಿದು ಮಧುರವಾದ ಹಣ್ಣು. ನಿನ್ನ ಪಾದ ಗೆಜ್ಜೆನಾದ ನಡೆವ ಭಂಗಿಗೆ, ಬೆಗಿದ ನಡುವ ತುಂಬಿದೆ ಜಯ ಮೈ ಮೆರವಣಿಗೆ. ಗೋಕುಲದ ಬೀದಿಗಳಿಗೆ ಸೂರ್ಯೋದಯವೇ, ನೀ ನಡೆದು ಬೀಗುತ್ತಿರಲು ಹೃದಯೋದಯವೇ. ನಳಿನಾಕ್ಷಿ ನಿನ್ನ ನಡುವ ಮೇಲೆ ಈ ಮುರಾರಿ ಕಣ್ಣು, ಜಲಜಾಕ್ಷಿ ನೀನು ಗಿಣಿಯು ಕಂಡ ಮಾಗಿ ತೂಗು ಹಣ್ಣು. ಏಳೆ ಸಖಿ ಮಕರಂದನ ರಾಯಭಾರ ನೀನವನಿಗೆ ಹೆಣ್ಣು, ಅವನಿನ್ನು ಬಿಡನಿನ್ನು.
ಧಾವಿಸಿ ಬರಲು ರಾಧೆ ನೀ ಕರ ಬಿಡಿದು ಕರೆದೊಯ್ಯನಲು ಕಮಲಾಕ್ಷಿ ನಿನ್ನ ಪ್ರಾಣದೊಡವೆ ಮೇಲೆ ಅವನ ಕಣ್ಣು ವಿಮಲಾಕ್ಷಿ ನೀನು ಶೇಷಶಯನು ಕದ್ದು ಬೈವ ಹಣ್ಣು ಧನ್ಯವಾದಗಳು. ಕಣ್ಮಣಿ ಬಡವರ ಬಂದು ನಮ್ಮ ಬಾಗಲಕೋಟೆ ಹೆಮ್ಮೆಯ ಶಾಸಕರು ದಯವಿಟ್ಟು ವೇದಿಕೆ ಮೇಲೆ ಅದ್ದೂರಿಯಾದ ಚಪ್ಪಾಳೆ ಮೂಲಕ ನಮ್ಮ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಓಕೆ. ನಮ್ಮ ಬಾಗಲಕೋಟೆಯ ಯುವಕರ ಮನದಲ್ಲಿ ಮನೆ ಮಾಡಿ ಬಡವರ ಬಂಧು ಆಗಿ ದೀನ ದಲಿತರಿಗೆ ಆಶಾಕಿರಣವಾಗಿ ಹಗಲಿರುಳೆನ್ನದೆ ಜನರಿಗಾಗಿ ದುಡಿಯುವ ಜನಸೇವಕರೆಂದೇ ಖ್ಯಾತಿಯಾಗಿರುವಂತಹ ನಮ್ಮ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆಯ ಸನ್ಮಾನ್ಯ ಶ್ರೀ HY ಮೇಟಿ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ನಮ್ಮ ಕಾರ್ಯಕ್ರಮದ ಸಮಸ್ತ ಗದಗ ವಾಹಿನಿ ನ್ಯೂಸ್ ಚಾನೆಲ್ ತಂಡದಿಂದನೂ ಕೂಡ ನಮ್ಮ ಸಾಹೇಬರಿಗೆ HY ಮೇಟಿ ಸಾಹೇಬರಿಗೆ ತುಂಬ ಹೃದಯದ ಸ್ವಾಗತ. ದಯವಿಟ್ಟು ನಮ್ಮ ಸಾಹೇಬರನ್ನ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಕಂಟೆಸ್ಟೆಂಟ್ ರಾಜ್ ಮೊಹಮ್ಮದ್. ಇನ್ನೋರ್ವ ಹಿರಿಯ ಗಾಯಕರು ಉತ್ತರ ಕರ್ನಾಟಕ ನಮ್ಮ ಜಡ್ಜ್ ಆಗಿ ಆಗಮಿಸಿದಂತ ಗುರುರಾಜ್ ಹೊಸಕೋಟೆ ಅನ್ನೋರಿಗೂ ಕೂಡ ಅದ್ದೂರಿಯಾದಂತ ಸ್ವಾಗತ ಸುಸ್ವಾಗತ. ಚಪ್ಪಾಳೆ ಹೊಡೆಯುವ ಮುಖಾಂತರ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಬೇಕು. ದಯವಿಟ್ಟು ಸರ್ ಬನ್ನಿ. ಹೊಸಕೋಟೆ ಅನ್ನೋರ್ನ ಮೇಲೆ ಕರ್ಕೊಂಬರ್ರಿ ದಯವಿಟ್ಟು. ವೇದಿಕೆ ಮೇಲೆ ಹಾಸನವಾಗಿರುವಂತ ನಮ್ಮ SOS ಸರ್ ಭೇಟಿ ಅವರಿಗೆ ನಮ್ಮ ಗದಗವಾಣಿ ಚಾನಲ್ ವತಿಯಿಂದ ಹಾಗೂ ಹಾಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವ ಶ್ರೀ ಶಂಕರಯ್ಯ ನೂರಂದಯ್ಯ ಹಿರೇಮಠ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್ ಬನ್ನಿ. ಸ್ಪರ್ಧಿ ಸ್ವಲ್ಪ ನಮ್ಮ ಗುರುರಾಜ್ ಹೊಸಕೋಟೆ ಸರ್ ಅಲ್ಲಿ ಜಡ್ಜಸ್ ಆಗಿ ಕೂತ್ಕೋಬೇಕಂತ ಕೇಳ್ಕೊತಾ ಇದೀವಿ. ಜಾನಪದ ಜಾಣ ತಮ್ಮ ವಯಸ್ಸಲ್ಲೇ ಕೇಳ್ಬೇಕ್ರಿ ಜಾನಪದ. ಏನಾರು ಮೂಲ ಜಾನಪದ ಕೇಳ್ಬೇಕಂದ್ರೆ ನಮ್ಮ ಗುರುರಾಜ್ ಹೊಸಕೋಟೆ ಅವರ ಕಂಠ ಸಿರಿಯಲ್ಲಿ ಕೇಳ್ಬೇಕ್ರಿ, ಆಮೇಲೆ ಹಾಡಿಸ್ತೀವಿ. ನನಗೆ ಜಡ್ಜಸ್ ಕೊಟ್ಟಿರೋ ಹಾಡು ಇನ್ನೂ ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಎನ್ನುವ ಒಂದು ಗೀತೆಯನ್ನು ಕೊಟ್ಟಿದ್ದಾರೆ. ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಅಕ್ಕನ ಮಗಳ ಸೊಕ್ಕರು ಮುರಿದು ಮಕ್ಕನ ಹಿಡಿದು ಪಕ್ಕಕ್ಕೆ ಸೆಳೆದರೆ ಇನ್ನು
ದಕ್ಕಿಸಿದ ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಅಕ್ಕನ ಮಗಳ ಸೊಕ್ಕನು ಮುರಿದು ಪ್ರಭಕ್ತನೆ ಹಿಡಿದು ಭಕ್ತಗೆ ಸೆಳೆದರೆ ಇನ್ನು ಗ್ಯಾರಂಟಿ ನಂಜುಂಡಿ ಮ್ಯಾರೇಜು ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಗಂಗೆ ಹಿಡಿಯಲು ಭಕ್ತ ಶಿವನಂತೆ ಆ ಅರ್ಜುನ ಮತ್ಸ್ಯಯಂತ್ರವ ಬಾಣದಿ ಹೊಡೆದಂತೆ ಹಿಡಿಯುವ ಗಂಗೆ ಹಿಡಿಯಲು ಭಕ್ತ ಶಿವನಂತೆ ಆ ಅರ್ಜುನ ಮತ್ಸ್ಯಯಂತ್ರವ ಬಾಣದಿ ಹೊಡೆದಂತೆ ಯಂತ್ರವ ಮಂತ್ರವ ತಂತ್ರವ ಅರಿಯಕು ತಂತ್ರಿ ಹೆಣ್ಣುಗೆ ಸುಮಂತ್ರ ಹಾಕಿದ ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಅಕ್ಕನ ಮಗಳ ಸೊಕ್ಕನು ಮುರಿದು ಪ್ರಭಕ್ತನೆ ಹಿಡಿದು ಭಕ್ತಕ್ಕೆ ಸೆಳೆದರೆ ಇನ್ನು ಗ್ಯಾರಂಟಿ ಇನ್ನು ಗ್ಯಾರಂಟಿ ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಗ್ಯಾರಂಟಿ
ಸೂಪರ್ ಸೂಪರ್. ನಿನ್ನೆಗಿಂತ ಇಂದು ಚೆನ್ನಾಗಿ, ಈ ಸಾಂಗ್ ಕೇಳಕ್ಕೆ ಇನ್ನೂ ಚೆನ್ನ ಅಂತ ಸರ್. ಅದೇನೇ ಅನ್ರಿ, ಹಳೆ ಕಾಲದ ಗೀತೆ ಸಾಂಗ್ ಕೇಳಬೇಕು ಅಂತಂದರೆ ಅದು ಎಷ್ಟು ಹಿತವಾಗಿ ಈಗ ಬಂದವ್ರಿ. ನಿಮ್ಮಪ್ಪ ಲೂಸ, ನಿಮ್ಮವ್ವ ಲೂಸ್, ಈಗಿನ ಸಾಂಗ್ ರೀ ಸರ್. ಈಗಿನ ಹುಡುಗರಿಗೆ ಯಾವ ಸಾಂಗ್ ಬೇಕನ್ನೋದು ನಿಮ್ಗೆ ಗೊತ್ತೈತೆ ಸರ್. ಅದಕ್ಕೆ ಕಾಲಮಾನಗಳು ಹೆಂಗೆ ಬದಲಾಗ್ತವೆ ಹಂಗಾಗಿ ಬಟ್ಟೆಗಳು ಬದಲಾಗ್ತಾವಂತ ಅವಾಗಿತ್ತು ಸರ್. ಸಮಾಧಾನ ಮಾಡಲಿ ನಿನಗೋಸ್ಕರನೇ ನನ್ನ ಹಾಬಿ ನೋಡ್ರಿ. ಫಸ್ಟ್ ಅವರಪ್ಪ ಒಲ್ಲಿ ಉಡ್ತಿದ್ರು, ಸೊ ನೇರು ಸೇಟ್ ಮೇಲ್ಗಡೆ ಪೇಟ ರೂಮಾಲ್ ಕಟ್ಕೊಂಡು ಬಂದ್ರಿ, ಆಹಾ ಹೆಂಗಿರೋದ್ರಿ ಚಿಗರಿ ಮಿಸಿ. ಈಗ ರೀ ಪ್ಯಾಂಟ್ ಇಲ್ಲಾರ್ದ ಹರಿದಿರ್ತೈತ್ರಿ, ಇಲ್ಲಾರ್ದ ಹರಿದಿರ್ತೈತಿ. ಅಲ್ಲ ಮೇಡಮ್ ಅವರ ನಮ್ಮದಾಟ ಹೇಳಿದ್ರಲ್ಲ, ಯಾಕೆ? ನಮ್ಮ ಸರ್ ಅವಾಗ ಹೇಳ್ಯಾರ, ಹೆಂಗ್ ಹೇಳ್ಯಾರ? ಏನಂತ? ಚಂದ್ರಕಾಲಿ ಸೀರಿ ಉಟ್ಟ ನಿಂದ್ರವಲ್ಲಿ ನೆಲದ ಮ್ಯಾಲ. ಆಹಾ, ನಮ್ಮ ಸರ್ ಅವಾಗ ಹೇಳ್ಯಾರ. ಎಂತೆಂತ ಅದ್ಭುತ ಸಾಂಗದೊಳಗೆ ಹೇಳ್ಯಾರ ಗೊತ್ತೇನ್ರಿ? ಇನ್ನು ಕೇಳಿಲ್ಲ ಅನ್ಸತ್ತೆ ನೀವು. ಹೌದು. ಅಲ್ಲ ಚಂದ್ರಕಾಂತ್ ತಂಗಡ ಬಂಗಡ ತೋರಿಸುವಂತ ಹೊಂಟಿ ಎಲ್ಲ ನನ್ನ ಚಿತ್ತದಾಗ ಆಗಿ ಹುಡುಗಿ ತಾಕಲ್ಲ. ಹರೇ ಹುಡುಗ ಕನ್ನ ಪೂರ ನಿನ್ನ ಮ್ಯಾಲ, ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಲಕ್ಕುಲ್ಲ. ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ. ಕಂಗಾಲ ಬಿಡು ನೀವು, ನಾವು ಬಂದ್ಮೇಲೆ ಅದಂತೂ ಗ್ಯಾರಂಟಿ. ಓಕೆ, ಅಂತ ಸಾಂಗ್ ಇದವ್ರಿ. ಬಟ್ ಈಗಿನ ಸಾಂಗ್ ಹೆಂಗದವ ಅಂದ್ರೆ ಜಾನಪದ ಬಾಳ ಚಂದ ಅದಾವ. ಯಾರ ಹೆಸರು ಮೇಲೆ ಜಾಸ್ತಿ ಅದಾವ? ಮರತಿ ಓ ನ್ಯಾನ ಗೆಳತಿ. ತಲೆ ಕೆಟ್ಟು ಬರ್ದಿರಿ ನೀವು, ಜನರಿಗೆ ಅರ್ಥ ಆಗುಲ್ಲ ಏನಿಲ್ಲ. ಒಟ್ಟು ನಿಮ್ಮ ಇಷ್ಟಕ್ಕೆ ಬರ್ಕೊಂಡಿರಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಗ ಇರ್ಲಿ. ನಾವು ಕೇಳ್ಕೊಳ್ಳೋದು ಇಷ್ಟ ರೀ, ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿಯನ್ನು ಕಳಿಸ್ರಿ, ಒಳ್ಳೊಳ್ಳೆ ಜಾನಪದ ಗೀತೆಗಳು. ಇವತ್ತಿಗೂ ನಾನು ನನ್ನ ವೆಹಿಕಲ್ ಒಳಗೆ, ನನ್ನ ಕಾರಿನೊಳಗೆ ಹೊಂಟ್ರೆ ನಮ್ಮ ಗುರುರಾಜ್ ಸರ್ ಹಾಡಿರುವಂತಹ ಗೀತೆ, ಅದ್ಭುತವಾದ ಗೀತೆ ಯಾವುದಂದರೆ ಬಾಳ ಪ್ರೀತಿ ಅಣ್ಣ ತಮ್ಮ ಕಥೆ ಒಂದ ಹೇಳುತ್ತೀನಿ. ಬಾಳ ಚಂದ ಅದ್ಭುತವಾದ ಗೀತೆ ಕೇಳ್ರಿ ನೀವು, ಯೂಟ್ಯೂಬ್ದೊಳಗೆ ಐತಿ. ಅಣ್ಣ ತಮ್ಮರ ಕಥೆ ಹೆಂಗಿತ್ತು, ತಾಯಿ ತಮ್ಮನ ಹೆಂಡತಿ ಬಂದು ಅಣ್ಣನ ಜೀವನದೊಳಗೆ ಹೆಂಗ ಆಟ ಆಡಿದ್ಲು, ಹೆಂಗಿತ್ತು ಜೀವನ ಅನ್ನೋದು ಒಂದು ಆ ಸಾಂಗ್ ಕೇಳಿದ್ರೆ ಸರ ನಮ್ಮ ಜೀವನದ ಪೂರ್ತಿ ಅರ್ಥ ಆ ಸಾಂಗದೊಳಗೆ ನಮಗೆ ತಿಳಿದು ಹೋಗ್ತೈತ್ರಿ. ಆ ಸಾಂಗ್ ನಾನು ಇವತ್ತಿಗೂ ಕೇಳ್ತೀನಿ ಸರ, ಈಗೂ ಹಾಡ್ತೀನಿ ಸರ ಎಲ್ಲರ ಆ ಸಾಂಗನ್ನ ಅಂತ ಹೇಳ್ತಾ. ಅಲ್ಲ ಅಲ್ಲ, ಈಗಂತ ಸಾಂಗ್ಗಳು ಕೇಳೋ ಮೈಂಡ್ ಇಲ್ಲ ಹುಡುಗರು, ಸಾಧ್ಯ ಇಲ್ಲ. ನೋಡಿರಿಲ್ಲ ನಾ ಡ್ರೈವರ ಅದ ಸಾಂಗ್ ಕೇಳ್ರಿ ಹೆಂಗ ಬರ್ದಾರಂದ್ರೆ ನಮ್ಮ ಸರ್ ಪೂರ್ತಿ ನನಗೂ ಅಷ್ಟು ಅನಾಥ ಮಕ್ಕಳಂತ ಮರಿಗೆ ನೆರಮನೆ ಸೌಕರ್ಯಪ್ಪ ಹೊಟ್ಟಿಗನ್ನ ಬಟ್ಟೆ ಕೊಟ್ಟು ಸಾಕಿ ಸಲ್ವೇನ್ರಿ ಸರ್. ಎಂತ ಸಾಹಿತ್ಯ ರೀ ಸರ್, ಬಹಳ ನಿಮಗೆ ನಾವು ಸದಾ ಚಿರಋಣಿ ಆಗಿರ್ತೀವಿ ಸರ್. ನಿಮ್ಮ ಗೀತೆಗಳನ್ನ ಹಾಡ್ತಾ ಹಾಡ್ತಾ ನಾವು ಇವತ್ತು ಉತ್ತರ ಕರ್ನಾಟಕದೊಳಗೆ ಏನಾರ ಒಂದು 3 ಹೊತ್ತು ಊಟ ಮಾಡಿ ಬದುಕಾಕತ್ತೀವಂದ್ರ ನಮ್ಮ ಗುರುರಾಜ ಹೊಸಕೋಟೆ ಸರ್ ಅವರು ಹಾಡಿರ್ತಕ್ಕಂಥ ಹಲವಾರು ಗೀತೆಗಳ ನಮಗೆ ದಾರಿ ದೀಪ ಆಗ್ಯಾವ ಸರ್, ಸ್ಫೂರ್ತಿ ಆಗ್ಯಾವ ಅಂತ ಹೇಳ್ತಾ. ಮೇಡಮ್ ಅವ್ರು ಭಾಳ ಚಂದ ಹಾಡಿದಿರಿ. ಮನ್ಯಾಗ ಜಗಳ ಮಾಡಿ ಬಂದಿರ? ಯಾಕ? ಅಲ್ಲ, ಭಾಳ ಗಂಭೀರತೆ ಇದ್ರಿ, ಅದಕ್ಕೆ ಕೇಳಿದೆ. ಮೈಲಾರವ್ರ ಇಡೀ ಟೀಮ್ನುದ್ದಕ್ಕೂ ಇಷ್ಟು ಸುಮಾರು ಒಂದು 7-8 ಜನ, ಈಗ 8-9ನೇ ಜನ ನಾನು ಕೇಳ್ತಾ ಇರೋದು. ಹಾಂ ಸರ್. ಯಾಕೋ ಏನೋ ನಮ್ಮ ಉತ್ತರ ಕರ್ನಾಟಕದ ಗಡ್ಸ್ ರೊಟ್ಟಿ ಪಲ್ಯ ತಿಂದಂತ ವಾಯ್ಸ್ ಸರ್ ಎಲ್ಲ ಪಿಜ್ಜಾ ಬರ್ಗರ್ ಮಂದಿ ಎಲ್ಲ. ಇದು ಒಂದು ನನ್ನ ಅನುಭವದ ಪ್ರಕಾರ ಹೇಳ್ಬೇಕಂತಂದ್ರೆ, ನಮ್ಮ ಹಿರಿಯರು ಇವತ್ತು ಅದಾರ, ಅವರು 70-75 ವರ್ಷದ ಹಿರಿಯರು ಇಲ್ಲಿ ಬಂದು ಎದುರಿಗೆ ಕುಂತಾರ. ಅವ್ರು ಹಾಡಿದಂಥ ಹಾಡುಗಳು ದುಡ್ಡು ಕೊಟ್ಟಾರ ಬೇಕಾದ್ರೂ ಸಿಗತೈತಿ. ಹೆಣ್ಣು ತಾಯಿ ಸತ್ತ ಮೇಲೆ ತವರೂರಿಗೆಂದು ಹೋಗಬಾರ್ದು, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ ಅವರೆಲ್ಲ ಹಾಡಿಕೊಟ್ಟಂಥ ಹಾಡು ಇನ್ನೂ ಅವ್ರ ಹತ್ರ ನಾ ಮೈ ಕೊಡ್ತೀನಿ. ಅವ್ರ ಧ್ವನಿ ಕೇಳ್ರಿ ಒಂಚೂರು. ಅಲ್ಲೇ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಉತ್ತರ ಕರ್ನಾಟಕದ ಸೊಗಡನ್ನ ನಾವು ಹಿಡಿಬೇಕು. ಏನು ನೀವು ಹಾಡಾಕತ್ತಿರಲ್ಲ ಆ ವಯಸ್ಸನ್ನ ಕಾರಣ ಒಂದು ಒಟ್ಟ ಅದು ಧ್ವನಿ, ನೀವು ಏನು ಮಾತಾಡಕತ್ತೀರಿ, ನೀವೇನು ಹಾಡಾಡ್ತೀರ ಅಂತ ಅಲ್ಲಿ ಹೆಚ್ಚಿಗೆ ಅದು ವಾಯ್ಸು ಅಲ್ಲೇ ಗೊರ್ರ ಗೊರ್ರ ಗೊರ್ರನ ಅದು. ಈ ವಾಯ್ಸ್ ಎಲ್ಲಿ ಐತದು? ಆ ಶಕ್ತಿ ಇಲ್ಲ, ಯಾರು ಇಲ್ಲ. ಅಲ್ಲ ಅದೇ ನಮ್ಮ ಹೆಣ್ಣು ಬಸವರಾಜ್ ಅವ್ರ ನಾಟಕ ನೋಡಿರೇನ? ಇಲ್ಲ, ಅದು ಯೂಟ್ಯೂಬ್ ತೆಗೆದು ನೋಡ್ರಿ. ಜನಪದೊಳಗೆ ಇವ್ರದ್ದು ನೋಡ್ರಿ, ಹೊಸಕೋಟೆನವ್ರದ್ದು ನಾಟಕದೊಳಗೆ ಅವ್ರದ್ದು ನೋಡ್ರಿ. ನೋಡಿ ಕಲಿಬೇಕಾದಂಥದ್ದು ಭಾಳ ಐತಿ. ನಿಮ್ಮ ವಾಯ್ಸ ಬರೋವಲ್ದು, ಅದು ಗಡ್ಸ ಬರೋವಲ್ದು. ನಿಮ್ಮ ಹಾಡ ಏನು ಹಾಡಾಕತ್ತೀರ ಅಂತ ಸಾಹಿತ್ಯನೇ ಕೇಳವಲ್ದು ನನಗೆ. ನಾ ಸಾಹಿತ್ಯದೊಳಗೆ ಏನಾದರೂ ಒಂದು ಶಬ್ದಗಳನ್ನು ಕೇಳಿಸ್ಕೋಬೇಕಂತ ಕುಂತೀನಿ ನಾನು. ಆ ಸಾಹಿತ್ಯದ ಏನು ವಿಚಾರನ ನನಗೆ ಆ ಶಬ್ದನ ಅರ್ಥ ಆಗೋದು. ಯಾಕೆ ಅದನ್ನು ಬಿಚ್ಚಿ ಹಾಡ್ತಾ ಇಲ್ಲ ನೀವು ಅಂತ ನನಗದು ಅದೊಂದು ಟೆನ್ಷನ್ ಆಗುತ್ತೆ. ಸಿಂಗರ್ ಅಂದರೆ ಹೆಂಗಿರ್ಬೇಕಂತಂದ್ರೆ ಹಾಡ ಮಾತಾಡ್ದಂಗೆ ಇರಬೇಕು. ನಮ್ಮ ಅಣ್ಣಾರು ಹಾಡ್ತಾರಲ್ಲ, ಹಾಡ ಮಾತಾಡ್ದಂಗೆ ಇರ್ಬೇಕು. ನಮ್ಮ ಹಾಡ ಕೇಳಕತ್ತಿದ್ರಂದ್ರೆ ಏನೋ ಮಾತಾಡಕತ್ತಾರಪ್ಪ ಇವರು ಎಲ್ಲ ಕೇಳಿಸ್ಕೋಬೇಕಂತೇಳಿ ಎದುರಿಗೆ ಕುಂತವ್ರು ಒಂದು ಯಾಕಡೆನೂ ಮಾತಾಡು ಮಗ್ಲಿನ ಸಹಿತ ಮಾತಾಡಕ್ಕೆ ಹೋಗ್ಬಾರ್ದು. ನಿಮ್ಮ ಹಾಡದ ಕಡೆ ಲಕ್ಷ ಇರ್ಬೇಕು ಅವ್ರಿಗೆ.
ಅಷ್ಟು ಹಿಡಿದಿಡುವಂಥ ಶಕ್ತಿ ನಮ್ಮ ಉತ್ತರ ಕರ್ನಾಟಕ ಸೊಗಡ್ನಾಗ ಐತಿ ಅದನ್ನ ನೀವು ತೋರ್ಸವಲ್ರಿ. ಇಷ್ಟು ಹೊತ್ತನ ಆಯ್ತು, ಅವ ಮೈಲಾರನ ಬಿಡಿಯಾಗತ್ತಾನ, ಈಚ ಕಡೆ ಪಲ್ವಿ ಮೇಡಮ್ನ ಬಿಡಿಯಾಗತ್ತಾರ, ನಾವು ಸುಮ್ಮ ಕುಂತು ಬಿಟ್ಟಿವಿ ಇಲ್ಲಿ. ಇಲ್ಲಿ ಏನಂದ್ರೆ ಅವ್ರದ ವಯಸ್ಸು ಕೇಳಾಗತ್ತದ, ನನಗೆ ನಿಮ್ಮ ವಯಸ್ಸೇ ಕೇಳಲ್ಲ. ಇವ್ರು ಕಂಟೆಸ್ಟೆಂಟ್ ಅಂತ ಬಂದಿರಿ, ಇಲ್ಲಿ ಏನು ಮಾಡ್ಬೇಕಂತ ಹೇಳಂದ್ರೆ ನಿಮ್ಮ ಶಕ್ತಿ ತೋರಿಸಿದಾಗ ನೀವು ಮುಂದಿದ್ದು ಬೆಳೆಯಕ್ಕೆ ಸಾಧ್ಯ ಆಗತ್ತೆ. ನೀವು ಹಿಂಗೆ ಆಡಿದ್ರೆ ಜಿ ಕನ್ನಡದವರು ಅದು ನಿಮ್ಮನ್ನು ಯಾರೂ ಮಾತಾಡ್ಸಂಗೇ ಇಲ್ಲ. ಹೌದು ಸರ್. ನಾನು ಆಡಿಷನಿಗೆ ಜಿ ವಾಹಿನಿದ ಆಡಿಷನ್ ಹೋದಾಗ ನಿಮ್ಮಂಗೆ ಮಾಡಿದ್ನಂದ್ರೆ ಆಯ್ಕೆ ಮಾಡೋಕ್ಕಾಗಿದ್ದಿಲ್ಲ. ಈ ಜಿ ವಾಹಿನಿಯವ್ರು ನಮ್ಮನ್ನು ಗುರುತಿಸ್ಬೇಕಾದ್ರೆ ನಮ್ಮ ಹತ್ರ ಏನಾರ ಕೆಪಾಸಿಟಿ ಇದ್ರೆ ಮಾತ್ರ ಗುರುತಿಸ್ತಾರೆ, ಅದು ಗೊತ್ತಿರಲಿ ನಿಮಗೆ. ಈಗ ಇಲ್ಲಿಲ್ಲ ಅಂತಂದ್ರೆ ಯಾರೂ ನಮ್ಮನ್ನು ಮುಂದಕ್ಕೂ ಬಾಣಂಗಿಲ್ಲ. ನಾನು ಕಾಮಿಡಿ ಕಿಲಾಡಿಗಳೊಳಗೆ ಇಡೀ ಇಲ್ಲಿ ಗ್ರ್ಯಾಂಡ್ ಫಿನಾಲ್ನೇ ಬಾಗಲಕೋಟೆ ಒಳಗೆ ಮಾಡಿಸಿದೆ. ನಾನು ಡ್ರಾಮಾ ನೀವು ನೋಡಿರ್ಬೇಕು, ಮೊಬೈಲ್ ರಾಣಿ ಅಂತೇಳಿ. ಆಮೇಲೆ ಇವರೆಲ್ಲ ಚುಟ್ಟು ಅಂತೈತಿ, ಅದೆಲ್ಲ ರೆಕಾರ್ಡ್ ಬ್ರೇಕ್ ಆದಮೇಲೆ ಅದೆಲ್ಲ ಅದನ್ನ ಆ ಶಕ್ತಿನ ಮಾತ್ರ ಬೇಕು. ಅದನ್ನ ಬೇಕಂದ್ರೆ ನೀವು ಅಗದಿ ಸದೃಢವಾಗಿ ಹಾಡಕ್ಕೆ ಕಲಿಬೇಕು ಫಸ್ಟ್. ಹಾಗಾಗಿ ಹಾಡಾಕತ್ತೀರಿ, ಆ ಶಬ್ದನ ಗೊತ್ತಾಗವಲ್ಲ ನಮಗೆ, ಯಾರಿಗೆ ಎಷ್ಟು ನಾವು ಮಾರ್ಕ್ಸ್ ಕೊಡ್ಬೇಕಂತ ಗೊತ್ತಾಗವಲ್ಲ. ಬಿಚ್ಚಿ ಹಾಡ್ರಿ, ಶಬ್ದಗಳನ್ನ ಬಿಚ್ಚಿ ಹೋಗಿರಿ ಹೊರಗೆ. ಅದು ಏನಾಗತ್ತೆ ನೋಡಿ, ಒಳಗೆ ಹಾಕಿಟ್ಟು ಕುಂದಿರ್ಬೇಕು ಅದನ್ನ ನೋಡವ. ಏನದು ಅಣ್ಣಾರ್ದ ಇನ್ನೇ ಹಾಡಿದಿಲ್ಲ ಚಂದ್ರಕಾಳಿ ಸೀರಿ ಉಟ್ಟ ನಿಂದ್ರವಲ್ಲಿ ನೆಲದ ಮ್ಯಾಲ ಅಲ್ಲ ವಯಸ್ಸು ಇದು ವಯಸ್ಸು ಅಂದಲ್ಲ ಇನ್ನೇ ಆ ವಯಸ್ಸಿನಾಗ ಆ ಬೇಸ್ನೇ ಬರ್ಬೇಕು ಅಂದ್ರೆ ಕುಂತಾರಿಗೆ ಎಲ್ಲರೂ ಗಪ್ಪನ ನಮ್ಮನ್ನು ನೋಡ್ತಾರೆ. ಅದೋದು ಬಿಟ್ಟು ನೀವು ಕೊಯ್ 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 ಅಂದ್ರೆ ಅದು ಏನೂ ಅರ್ಥ ಆಗಲ್ಲ. ಆ ಒಂದು ಗಡ್ಸ ಧ್ವನಿ ಒಳಗೆ ಹಾಡ್ರಿ ಅಂತ ತಮ್ಮೆಲ್ಲರಿಗೂ ಕಂಟೆಸ್ಟೆಂಟ್ಗಳಿಗೆ ನಾನು ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿನ ಕೊಟ್ರಿ. ದಯವಿಟ್ಟು ನಾ ಅವಾಗಿಂದ ಹೇಳತ್ತೀನಿ ರೀ, ಸ್ಪರ್ಧೆಗೆ ಬಂದಿರಂತ ಹಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಐತೆ ಅನ್ನೋದು ನೀವು ಮೆಚ್ಚಿಸ್ರಿ. ಯಾಕಂದ್ರೆ ಇಷ್ಟು ಜನದೊಳಗೆ ಗೆಲ್ಲು ಕುದ್ರಿ ಒಂದಿರತ್ತ, ಬಟ್ ನೀವು ಗೆದ್ದಿ ನಾವು ಸೋತೀವಿ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ. ನೀವು ಸೋತರ ಸಾವಿರಾರು ಮಂದಿ ಜನರ ಮನಸ್ಸು ಗೆದ್ದಿರ್ತೀರಿ, ಅದು ನಿಜವಾದ ಗೆಲುವು. ಸೂಪರ್. ನಾವು ಎಷ್ಟು ಜನಕ್ಕೆ ಇಷ್ಟ ಆಗ್ತೀವಿ ಅನ್ನೋದು ಬಹಳ ಮುಖ್ಯ ಆಕೈತಿ. ಈ ಟ್ರೋಫಿ ಏನ್ ಬಿಡ್ರಿ, 1000 ಮಂದಿ ಮನಸ್ಸು ಗೆದ್ರೆ ಅದ ನಿಮ್ದು ಜೀವನದಾಗ ಮುಂದೆ ಬರ್ತೀರಿ. ನಿಜವಾಗಿ ನಮ್ಮ ಸರ್ ಹೇಳಿದ್ರಿ, ಮೊನ್ನೆ ಸರಿಗಂಪ ಸೀಸನ್ ಒಳಗೆ ಸರ್ ನನ್ನ ಇನ್ಸಿಡೆಂಟ್ ಆದಂತ ಬೆಂಗಳೂರಾಗ ನಾ ಹಾಡಿದಕ್ರಿ ಮೇಡಮ್ ಅವ್ರು ಒಂದ ಮಾತು ಹೇಳಿದ್ರು, ಮೆಲ್ ಕಾಡಪ್ಪ ಸಿಸ್ಟಮ್ ಒಟ್ಟು ಕಿತ್ಕೊಂಡು ಹೋಗ್ಕೊಂಡ್ರಿ. ಅದಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟ, ಓಪನ್ ಅಪ್ ಆಗಿ ಹಾಡ್ರಿ, ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಐತೆ ತೋರಿಸ್ಕೋರಿ ಅಂತ ಹೇಳ್ತಾ, ನಮ್ಮ ಗುರುಗಳು ಹೇಳ್ದಂಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದಂಗೆ ನಮ್ಮ ಗುರುಗಳು ಹೇಳಿದಂಥ ಮಾರ್ಗನ ಪಾಲಿಸ್ರಿ ಅಂತ ಹೇಳ್ತಾ, ಸೊ ಮುಂದಿನ ಕಂಟೆಸ್ಟೆಂಟ್ ಹೊತ್ತು ಅಂತ ಹಾಡು ಗೀತಾ ಚಿತ್ರದಿಂದ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಎಂಬ ಹಾಡನ್ನು ನಿಮ್ಮ ಮುಂದೆ ಹಾಡಲಿದ್ದೇನೆ. ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಗುರುಗಳು. ಅಷ್ಟೇ Good evening. Listen to the Grammy music from your fabulous ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ದಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ
ಕರೆಯುವಂತೆ ಮಾನುವಾಗಿ ಹೇಳುವಂತೆ ನಾದ ಗಂಗೆ ಅರೆಯುವಂತೆ ಕಲ್ಲು ಕೂಡ ಕರೆಯುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದು ರಾಗಕ್ಕೆ ನಲ್ಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಿರಿಯರೇನು ಹಿರಿಯರೇನು ಹರುಷ ಪಡಲು ಬೇಗವೇನು ಹಿರಿಯರೇನು ಹಿರಿಯರೇನು ಹರುಷ ಪಡಲು ಬೇಗವೇನು ಎಲ್ಲ ಸೇರಿ ಹಾಡಿದಾಗ ಸೂರ್ಯನ ಮಳೆವ ಹನಿಯುತ್ತೇನು ಸ್ವರ್ಗ ಕಂಡು ನಾಚಿದೇನು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ಕಳ್ಳಕ್ಕೆ ಕುಣಿದು ನಲಿದು ಹೇಳಗಕ್ಕೆ ನಲಿದು ನನ್ನಂತೆ ರಾಪಪ್ಪ ರಾಪ ರಾಪ ಪಾಪ ರಾಪ ರಾಪ ಪಾಪ ರಾಪ ರಾಪ ಪಾಪ ಪಾಪ ರಾಪ ಪಾಪ ಪಾಪ ರಾಪ ಪಾಪ ಹಿರಿಯರೇನು ಹರುಷ ಪಡಲು ಭೇದವೇನು ಇದು ಬೇಕಿತ್ತು ಓಕೆ ಥ್ಯಾಂಕ್ ಯು ಸರ್. ಮುಂದಿನ ಕಂಠ ಸುಮಧುರವಾದ ಗೀತೆ. ಪರವಾಗಿಲ್ಲ ಬನ್ನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಚಿತ್ರಾ ಕೋರ್ಡೂರ್ ಅಂತ. ನಾನು ಒಬ್ಬ ಜನಪದ ಕಲಾವಿದರ ಮಗಳು. ಸೊ ಇವತ್ತು ಇವ್ರ ಮುಂದೆ ಹಾಡೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾನು ಇವ್ರನ್ನ ಇವತ್ತೇ ಫಸ್ಟ್ ನೋಡಿದ್ದು. ನಮ್ಮ ಪಪ್ಪ ತುಂಬ ಹೇಳ್ತಿದ್ರು ಇವ್ರ ಮನೇಲಿ ಅವ್ರ ಮುಂದೆ ತಪ್ಪಬೇಡ ಅಂತ. ಸೊ ಸರ್ ತಪ್ಪಿದ್ರೆ ಸಾರಿ ಸರ್. ನಿಮಗೋಸ್ಕರ ನಾನು ಕೊಟ್ಟಿರೋ ಹಾಡು ಮುಗಿದಿಂದೆ ಒಂದೇ ಒಂದು ಜನಪದ ಗೀತೆ ನಿಮಗೆ ಡೆಡಿಕೇಟ್ ಮಾಡ್ತೀನಿ ಸರ್. ಸುಚಿತ್ರ ಹೆಸರಿದೆ ನೋಡ್ರಿ, ಆ ಹೆಸರು ಯಾವನು ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ, ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ, ಶಿವಾಗಿಲ್ಲಕ್ಕೋ. ಯಾವನು ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ, ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ, ಶಿವಾಗಿಲ್ಲಕ್ಕೋ. ಯಾವನು ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ, ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ, ಶಿವಾಗಿಲ್ಲಕ್ಕೋ. ಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ, ಗಿಲ್ಲಕ್ಕೋ ಗಿಲ್ಲಕ್ಕೋ, ಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ, ಗಿಲ್ಲ 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 ಗಿಲ್ಲಕ್ಕೋ.
ಅಪ್ಪಪ್ಪ ಗುಸನ ಕೊಡ್ತಾನೆ ಇರ್ತಾನೆ ನಿಲ್ಸಿದ್ರು ನಿಲ್ಸೋದಿಲ್ಲ ಜ್ವರ ಬರ ತನಕ ಬಿಟ್ಟೆ ಗಿಲ್ಲಕ್ಕೋ ಯಾವನು ಇವನು ಗಿಲ್ಲಕ್ಕ ಎಲ್ಲಿಂದ ಬಂದ ಗಿಲ್ಲಕ್ಕ ಏಳೇಳು ಬೆಟ್ಟ ಕಟ್ಕೊಂಡು ಬಂದ ಗಿಲ್ಲಕ್ಕ ಸೀಮಾ ಗಿಲ್ಲಕ್ಕ ಯಾವನು ಇವನು ಗಿಲ್ಲಕ್ಕ ಎಲ್ಲಿಂದ ಬಂದ ಗಿಲ್ಲಕ್ಕ ಏಳೇಳು ಬೆಟ್ಟ ಕಟ್ಕೊಂಡು ಬಂದ ಗಿಲ್ಲಕ್ಕ ಸೀಮಾ ಗಿಲ್ಲಕ್ಕ ಗಿಲ್ಲಕ್ಕ ಸೀಮಾ ಗಿಲ್ಲಕ್ಕ 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 ಸೀಮಾ ಗಿಲ್ಲಕ್ಕ ಗಿಲ್ಲ 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 ಗಿಲ್ಲಕ್ಕ ಗಿಲ್ಲಕ್ಕ ಸೀಮಾ ಗಿಲ್ಲಕ್ಕ 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 ಸೀಮಾ ಗಿಲ್ಲಕ್ಕ ಗಿಲ್ಲ 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 ಗಿಲ್ಲಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು. ಅಮ್ಮ ಪಕ್ಕ ಉತ್ತರ ಕರ್ನಾಟಕದ ಧ್ವನಿಯಲ್ಲಿ ಹಾಡಿದೆ ಈಗ. ಥ್ಯಾಂಕ್ ಯು ಸೊ ಮಚ್ ಬಿಳಿಜಾಡ್ ರೊಟ್ಟಿ ಪುಂಡಿ ಪಲ್ಯ ಕೆಂಪು ಚಟ್ನಿ ಇದು ಈ ಗತ್ನ್ಯಾಗ ಬರ್ಬೇಕು ಹಾಡು. ಇದಕ್ಕೆ ಹಾಡು ಅಂತ ಈ ವಯಸ್ಸಿನಾಗ ನಿರ್ಭಯವಾಗಿ ಹಾಡಬೇಕು, ಹಾಡನ್ನು ನಿರ್ಭಯವಾಗಿ ಹಾಡಬೇಕು. ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್. ಸರ್ ಗುರುರಾಜ್ ಸರ್ ಕ್ಯಾನ್ ಐ ಡೆಡಿಕೇಟ್ ನಾನು ಆಗಲೇ ಯಾರಿಗೆ ಹೇಳಿದೆ ಅಂತಂದರೆ ರಾಜ್ ಮೊಹಮ್ಮದ್ಗೆ ಹೇಳಿದೆ, ಗುರು ಇರ್ತೈತಲ್ಲ ಆ ಗುರು ಒಳಗಡೆನೇ ಹಾಡ್ಬೇಕು, ತುಂಬಿರ್ಬೇಕದು. ಅದೇನೋ ಒಂಥರ ವೇರಿಯೇಷನ್ ಅನ್ನಿಸ್ತಾ ಇದೆ ಕಂದ. ತುಂಬ ಚೆನ್ನಾಗಿ ಹಾಡಿದೆ, ಸ್ಪಷ್ಟ ಹಾಡಿದೆ, ಸಾಲು ಕರೆಕ್ಟ್ ಇದೆ. ಏನಂತಂದರೆ ಅದು ಹೋಗ್ತಕ್ಕಂಥ ಸ್ಟೆಪ್ಗಳಿದಾವಲ್ಲ ಎಲ್ಲೋ ಎಡವಿದಂಗೆ ಆಗ್ತದೆ. ತುಂಬ ಚೆನ್ನಾಗಿ ಹಾಡ್ತಿ, ಹಿಂಗೆ ಪ್ರಯತ್ನ ಮುಂದುವರಿಸ್ಕಂದ. ಕ್ಯಾನ್ ಐ ಡೆಡಿಕೇಟ್ ಒನ್ ಚರಣಾಸ್ ಹಾಡ್ಕಂದ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ಕಾಶಿಯ ಯಾತ್ರೆಯ ಚೆನ್ನಾಗಿ ಮಾಡು ಕಾಶಿಯ ಯಾತ್ರೆಯ ಚೆನ್ನಾಗಿ ಮಾಡು ಹಸಿದು ಬಂದವರಿಗೆ ಅನ್ನವ ನೀಡು ದಾನ ಧರ್ಮವ ನಿತ್ಯದಿ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಥ್ಯಾಂಕ್ ಯು. ಹಲೋ ಹಲೋ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ಹಾಗೂ ಇಲ್ಲಿ ಆಸೀನರಾಗಿರುವಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ನಮಸ್ಕಾರಗಳು. ನಾನು ಗೋಕಾಕ್ದಿಂದ ಬಂದಿದ್ದೇನೆ. ಮೊದಲಿಗೆ ನನ್ನ ಸಂಗೀತ ಗುರುಗಳಿಗೆ ನಮಸ್ಕರಿಸುತ್ತಾ ನಾನು ಅರ್ಪಣೆ ನಿನಗೆ ಅರ್ಪಣೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ. ಸಾಹಿತ್ಯ ಸಿ ಉದಯಶಂಕರ್, ಸಂಗೀತ ಚೆಲ್ಲಪಿಲ್ಲ ಸತ್ಯಂ, ಹಾಡಿದವರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಹಲೋ. ಮೊಟ್ಟ ಮೊದಲನೇದಾಗಿ ನನ್ನ ತಂದೆ ತಾಯಿ ಪಾದಕಮಲಕ್ಕೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ಗುರುಗಳಿಗೂ ನಮಸ್ಕರಿಸುತ್ತಾ ನಾನು ಹಾಡುತ್ತಿರುವ ಹಾಡು ಕವಿರತ್ನ ಕಾಳಿದಾಸ ಚಿತ್ರದಿಂದ ಅಳ್ಬೆಳಕನೆ ಸುಮ್ಕಿರೆ ಮುದ್ದಿನ ರಾಣಿ. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಿತ್ಯ ಚಿ ಉದಯ್ ಶಂಕರ್. ಅಳ್ಬೆಳಕನೆ ಸುಮ್ಕಿರೆ ನನ್ನ ಮುದ್ದಿನ ರಾಣಿ, ಅಳ್ಬೆಳಕನೆ ಸುಮ್ಕಿರೆ ಈ ಕುರುಬನ ರಾಣಿ.
ಹಕ್ಕಿಗಳ ಚಿಲಿಪಿಲಿ ಚಂದ ಆಹ 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 ಎಲ್ಲಿ ಅದರಂದವ ಮುಂಜಾನೆ ಸೂರ್ಯ ಅಂದ ಹಕ್ಕಿಗಳ ಚಿಲಿಪಿಲಿ ಚಂದ ಸುಯಿಸೋ ಗಾಳಿ ತೂಗೋ ಮರವ ಹರಿಯೋ ನದಿಯ ಕಾನೋನ ಹುಡುಗೋ ಸಿಡಿಲೋ ಚಳಿಯೋ ಬಲೆಯೋ ಅಳೆಯೋ ನಲಿಯೋಣ ಬಾ ಅಳ್ಕಾಡ್ಕನೆ ಸೋಂಕಿರೆ ನನ್ನ ಮುದ್ದಿನ ರಾಣಿ ಅಳ್ಕಾಡ್ಕನೆ ಸೋಂಕಿರೆ ಈ ಕುರುಬನ ರಾಣಿ ಅಳ್ಕಾಡ್ಕನೆ ಸೋಂಕಿರೆ ತಡಾಂಗತ ದಿಕ್ಕಿನದಂ ತಡಾಂಗತ ದಿಕ್ಕಿನದಂ ತಡಾಂಗತ ದಿಕ್ಕಂ ಅಯ್ಯಯ್ಯಪ್ಪ ಥ್ಯಾಂಕ್ ಯು ಯಾವ್ದಾರು ಪಿಗರ್ ಅಳಕತ್ತಿದ್ದೆ ಅಂದ್ರೆ ಪಿಗರ್ ಅಲ್ರಿ ಹಾ ಇರ್ಲಿ ತಾಯಂದಿರಲ್ಲಿ ನಿಂತು ಮಾತಾಡ್ಬೇಕು ಯಾಕೆ ಈಗ ಕೊರೋನಾ ಮುಗಿದು ಭಾಳ ದಿನ ಆಗಿಲ್ಲ ಮತ್ತೆ ಲಾಕ್ಡೌನ್ ಆದ್ರೆ ಸಮಸ್ಯೆ ಆಕೈತಿ ಥ್ಯಾಂಕ್ ಯು ಸರ್ ನಾಗರಾಜ್ ಹುಣಸಿಕಟ್ಟಿ ಹಾಂ ಸರ್ ಹಾಡಿನಲ್ಲಿ ಶಬ್ದಗಳನ್ನು ಪೂರ್ಣವಾಗಿ ಹೇಳ್ರಿ. ಮುಂಜಾನೆ ಸೂರ್ಯ ಅಂದ ಹಕ್ಕಿಗಳ ಚಿಲಿಪಿಲಿ ಚಂದ ಆಹಾ. ಆಹ 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 ಏನು ಹೇಳಿದ್ರ ಅಂದವ ಏನು ಹೇಳಿದ್ರ ಅಂದವ ಇದು ಬೇಕು ಸರ್ ನಮಗೆ ಸಾಂಗಕ್ಕೆ ಬೈಲಾರ್ ಸರ್ ಸರ್ ಒಂದು ಗೊತ್ತಾಗಲಿಲ್ಲ ಸರ್ ಏನು ಹೇಳಿದ್ರೆ ಅಂದವಂತ ಇವ್ರಿಗೆ ಅನ್ನಕತ್ತೀರ ಹಾಡಿಗೆ ಅನ್ನಕತ್ತೀರ ಇಲ್ಲ ಸರ್ ನಾಗರಾಜ್ ಹುಣಸಿಕಟ್ಟಿಗೆ ಹೇಳಕತ್ತೀನಿ ಸರ್ ಹಾಂ ಅದಕ್ಕೆ ನಾನು ಕನ್ಫ್ಯೂಸ್ ಆದ್ರಿ ಅದಕ್ಕೆ ನಾಗರಾಜ್ ಬೇಕಿತ್ರಿ ಇನ್ನು ಥ್ಯಾಂಕ್ ಯು ಥ್ಯಾಂಕ್ಸ್. ಮುಂದಿನ ಸ್ಪರ್ಧಿ ನಮ್ಮ ಪಲ್ವಿ ಅವರ ತಂಡದ ಇನ್ನೋರ್ವ ಗಾಯಕಿ ತಾಯಂದಿರ ಮತ್ತೊಮ್ಮೆ ಮುಗಿದೊಮ್ಮೆ ಕೇಳ್ಕೊತೀವ್ರಿ ನಿಹಾರಿಕಾ ಜೋರಾದ ಚಪ್ಪಾಳೆ ಮೂಲಕ ಬರಲಿ ಜೋರ ಚಪ್ಪಾಳೆ ಸಮಸ್ತ ಬಾಗಲಕೋಟೆ ಜನತೆ. ಸ್ವಲ್ಪ ಟೀ ಕಾಫಿ ಕುಡಿದ್ರೆ ಸ್ವಲ್ಪ ಜಾಸ್ತಿ ಎನರ್ಜಿ ಬರುತ್ತೆ. ಸ್ವಲ್ಪ ಏನ್ ಹಾಡ್ತಾರೋ ಅಂತ ನಮ್ಗೆ ಎದ್ದು ಹೋಗಕ್ ಆಗ್ತಾ ಇಲ್ಲ. ಬಲೋ ಭಾರತ್ ಮಾತಾ ಕಿ ಜೈ. ಬಲೋ ಕರ್ನಾಟಕ ಮಾತಾ ಕಿ ಸೌಂಡ್ ಇಲ್ರಿ ಹೆಂಗ ಬರ್ಬೇಕು ಜೋಶ್ ಬಲೋ ಕರ್ನಾಟಕ ಮಾತಾ ಕಿ ಸುದ್ದಿ ನದಿಗೆ ಬರ್ರಿ ಅದು ಇರ್ಲಿ. ಥ್ಯಾಂಕ್ ಯು. ಮತ್ತೊಮ್ಮೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಮತ್ತೊಮ್ಮೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಅಷ್ಟೊಂದು ಎಲ್ಲರೂ ಟೀ ಕಾಫಿ ಕುಡಿದು ಬಂದು ಜೋಸಲ್ಲಿ ಕುಂದ್ರಿ. ಓಕೆ. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಹಾರಿಕಾ.
ಚೆನ್ನಾಗಿತ್ತು, ಸೊಗಸಾಗಿತ್ತು ಸರ್. ನಮ್ಮ ಸ್ವಲ್ಪ ನಮ್ಮ ಗುರುರಾಜ್ ಹೊಸಕೋಟೆ ಸರ್. ಕಂದ, ಹಾಡು ಸುಂದರವಾಗಿರ್ತಕ್ಕಂಥ ಹಾಡು ಎಡುತ್ತಾ ಇದ್ದೆ. ಹೌದು ಅಲ್ಲೋ ಹೋಗ್ಲೋ ಬೇಡೋ ಅಂತ ಹೋದೆ. ಅವಾಗ ಏನಾಗ್ತದಂದರೆ ನಿನ್ನ ಮೇಲೆ ನಿನ್ನ ಕಾನ್ಫಿಡೆನ್ಸ್ ಇಲ್ಲ, ಮತ್ತು ಸಂಗತಿಗಳು ಕರೆಕ್ಟಾಗಿ ಮಾಡಲಿಲ್ಲ. ನೀನು ಕಷ್ಟಪಟ್ಟು ಇಲ್ಲ ಅನ್ನಂಗಿಲ್ಲ, ಕರೆಕ್ಟ್ ಆಗಲಿಲ್ಲ. ಪ್ರಯತ್ನ ಮಾಡ್ರೆ ಒಳ್ಳೆ ಹಾಡುಗಾಡ್ತೀಯ ಅಂತ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಪ್ಲೀಸ್ ಪ್ರೇಕ್ಷಕರ ಹತ್ರ ಕೇಳ್ಕೊಳ್ಳೋದು ಒಂದೇ, ಏನಪ್ಪ ಅಂತಂದರೆ ರಾಜ್ಯ ಪ್ರಶಸ್ತಿ ವಿಜೇತರನ್ನು ಬಿಟ್ಟು ಅವ್ರವ್ರ ಹೆಸರಿದೆ ರೀ, ರಾಜ್ಯ ಪ್ರಶಸ್ತಿ ವಿಜೇತರ ಹೆಸರಿದೆ. ಸೊ ಆ ಆಸನಗಳನ್ನು ಬಿಟ್ಟು ಪಿ ಸುಶೀಲಮ್ಮ. ಹಲೋ ಹಲೋ.
ಕೇಳಿರೋದು ಹೀಗಿತ್ತು. ಬರೇ ಆರುಷಿ ಭಾಳ ಚೆನ್ನಾಗಿ ಹಾಡ್ತಿದ್ದಾಯಿ. ಸ್ವಲ್ಪ ಹಾಡಿನಲ್ಲಿ ಇನ್ನೂ ಸ್ವಲ್ಪ ಏನು ಬೇಕಾಗಿತ್ತು ಅಂದರೆ ಪಂಚ್ ಬೇಕಾಗಿತ್ತು, ನಿನ್ನ ಧ್ವನಿಯಲ್ಲಿ ಇನ್ನೂ ಎನರ್ಜಿ ಬೇಕಾಗಿತ್ತು ಅಷ್ಟೇ. ಅದು ಒಂದನ್ನು ಆ ಒಂದು ಕೊರತೆ ಬಿಟ್ಟರೆ ಉಳಿದೆಲ್ಲ ಸಂಗತಿಗಳನ್ನು ಚೆನ್ನಾಗಿ ನಿಭಾಯಿಸ್ತೀವಿ. ಅದೇ ಥ್ಯಾಂಕ್ ಯು. ಪುಟ್ಟ ಗಿಳಿ ಏನು ಮಾಡ್ರಿ ಮೇಡಮ್, ಪುಟ್ಟ ಗಿಳಿ ಪಕ್ಕದಲ್ಲಿ ದೊಡ್ಡ ಗಿಳಿನೂ ಇದೆ. Hello, check. Hello.
ನಿಮ್ಮ ವಯಸ್ಸಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ವಯಸ್ಸು ಮೆಲ್ಟ್ ಆಗಿರೋ ಥರ ಕಾಣಿಸ್ತದೆ. ನೀವು ನಿದ್ದೆಗೆಟ್ಟಿರುವಾಗೋ ಅಥವಾ ಪ್ರಯಾಣ ಮಾಡಿರುವಾಗೋ ಆಗಿರ್ತದಲ್ಲ, ಆ ಥರ ನನಗೆ ಕಾಣಿಸ್ತಾ ಇದೆ. ಅದನ್ನೊಂದು ಬಿಟ್ಟರೆ ನೀವು ಹಾಡನ್ನು ಸಮರ್ಥವಾಗಿ ಹಾಡಿದ್ದೀರಿ. ಬಹಳ ಈಗ ಇದು ಒಂದೇ ರೌಂಡ್ ಏನಲ್ಲ, ಇನ್ನೂ 2 ರೌಂಡ್ಗಳು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನ್ ನೀ ಹೇಳೋಗ ವಾಲಿ ಬಿಡ ಅಂತ ಹೇಳ ವೇದಿಕೆ ಮೇಲೆ ಸತೀಶ್ ಅಂಗಡಿ ಅವರು ಬರಬೇಕು. ಹೇಳ್ಬೇಕು ಕೊಡಿನಿ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನ ನಿಶೆ ಕಾಣೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ನಾಚಿದೆ ಗಾಳಿಯ ಬೀಸಿನಲ್ಲಿ ನೀರಾದೆ ನನ್ನೆದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ. ಜೀವನ ಜ್ಯೋತಿ ನೀಡುತ್ತ ಶಾಂತಿ ಬೋಧ ತಂದಿದೆ. ಹೊಸ ಬಗೆ ಗುಂಗಿನ ನಿಶೆ ಕಾಣೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ದಾಹದಲ್ಲಿ ಮೀರಿದ ಕಾತರಕ್ಕೆ ಮೇರೆ ಇಲ್ಲದ ತುಡಿತವು ತುಂಬಿದೆ. ಯಾವದ ಮೋಡಿಯಲ್ಲಿ ಲೋಕವೆಲ್ಲ ತೂಗಿತು. ಈ ಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ. ಹೊಸ ಬಗೆ ಗುಂಗಿನ ನಿಶೆ ಕಾಣೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಬಂದಿದೆ.
ಗದ್ದೆ ಪದ್ಯದಲ್ಲಿ ಉಪ್ಪಿದ ಕೊಂಬದ ಗಂಬದ ತೋಳ ಕೂಡಿ ನೋಡಿ ಹಬ್ಬ ಎಂದು ಕಾಯ್ತಿತ್ತು. ವೇದಿಕೆ ಮೇಲೆ ತಿನ್ನು ಕಾಯ್ತಿತ್ತು. ಪ್ರೇಮ ಅವರು ಬರ್ತಾ ಇದ್ದಾರೆ. ಬಾಯಲ್ಲಿ ನೀರು ಚಪ್ಪಿಸ್ಕೊಂಡು ಕಣ್ಣು ಕಣ್ಣು ಕಿಕ್ಕರಿಸ್ಕೊಂಡು ಬಾಯಲ್ಲಿ ನೀರು ಚಪ್ಪಿಸ್ಕೊಂಡು ಕಣ್ಣು ಕಣ್ಣು ಕಿಕ್ಕರಿಸ್ಕೊಂಡು ಊರಿ ಕಡೆ ನೋಡಿಕೊಂಡು ಬರ್ತಿತ್ತು. ತೋಳ ಬರ್ತಿತ್ತು. ಬಾಳಗಿನ ಸೆಟ್ಟಿಸ್ಕೊಂಡು ಬಾಳಗಿನ ಸೆಟ್ಟಿಸ್ಕೊಂಡು ಹಾರ ಬಗ್ಗೆ ಹಾಳು ಸೀನು ಬಂದೋಯ್ತು. ಕಾಲು ಜಾರಿ ತೋಳ ಕಡೆಗೆ ಬಿದ್ದೋಯ್ತು. ಕೆರೆ ಬಿದ್ದೋಯ್ತು. ಮರಿ ಕುರಿ ಮರಿ ಕರಿ ಕುರಿ ಮರಿ ಮೂರು ಕರಿ ಕುರಿ ಮರಿ ಮೇಲೆ ಮೂರು ಕರಿ ಕುರಿ ಮರಿ ಎರಿ ಮೇಲೆ ಮೂರು ಕರಿ ಕುರಿ ಮರಿ ತರಿಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಕರಿಗರಿ ಎರಿ ಮೇಲೆ ಮೂರು ಕರಿ ಕುರಿ ಮರಿ ನರಿಗರಿ ಎರಿ ಮೇಲೆ ಮೂರು ಕರಿ ಕುರಿ ಮರಿ. ಸೈಡ್ ಬನ್ನಿ. ಸೈಡ್ ಅಲ್ಲ ಮೋಡ ಮತ್ತೆ ಗುಡುಗೋ ಹಾಗೆ ಭೂಮಿಯೆಲ್ಲ ನಡುಗೋ ಹಾಗೆ ಜೋರ ಘರ್ಷಣೆ ಮಾಡ್ತಾ ಸಿಂಹ ಬರ್ತಿತ್ತು. ಹಸ್ಕೊಂಡು ಬರ್ತಿತ್ತು. ನೀರಿ ಹೀಚ್ಕೊಂಡು ಬರುತ್ತೋಳ ತಿನ್ನು ಗದ್ದ ಬಿಟ್ಕೊಂಡು ಬಾಯಿ ನುಗ್ಗಿತ್ತು. ಸಿಂಹ ತೋಳ ತೋಳ ಸಿಂಹ ಸಿಂಹ ತೋಳ ತೋಳ ಸಿಂಹ. ಹೆದರ್ಕೊಂಡು ತೋಳ ಮುದ್ರಕೊಂಡು ಬಾಲ ತಪ್ಪಿಸ್ಕೊಂಡು ಓಡಾಯ್ತು. ಬೇಡ ಹಾಕಿ ಬಲಿಗೆ ಸಿಂಹ ಸಿಕ್ತಿತ್ತು. ತೋಳ ಓಡೋಯ್ತು. ಸಿಂಹ ಸಿಕ್ತಿತ್ತು. ಇಷ್ಟೆಲ್ಲ ಆದ್ರೂ ತರಿ ಏರಿ ಮೇರಿ ಮೂರು ಕರಿ ಕೂರಿ ಮರಿ ಮೈತಿತ್ತು. ಆಯ ಮೈತಿತ್ತು. ದಯವಿಟ್ಟು ಕೆಳಗಡೆ ಹೋಗಿ. ಪನಿ ಬಮ ಗಮ ಗ ಸ ಸ ಸ ಸ ಸ ಗ ಗ ಗ ಗ ಆ ಗ ಗ ಗ ಮ ಗ ಸ ಸ ಗ ಸ ನಿ ಸ 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 ತರಿ ಕೇರಿ ತರಿ ಕೇರಿ ತರಿ ಕೇರಿ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಮೇತಿತ್ತು. ಕರಿ ಕುರಿ ಮರಿ ಮೈತಿತ್ತು 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 ಅಮ್ಮೈತಿತ್ತು ಮೈತಿತ್ತು ಮೈತಿತ್ತು ಅಮ್ಮೈತಿತ್ತು ಮೈತಿತ್ತು ಮೈತಿತ್ತು. ತರಿಕೆರಿ ಎರಿ ಮೇರೆ ಮೂರು ಮೂರು ಕರಿ ಕುರಿ ಮರಿ ಮೂರು ತರಿಕೆರಿ ಎರಿ ಮೇರೆ ಮೂರು ಕರಿ ಕುರಿ ಮರಿ ತರಿಕೆರಿ ಎರಿ ಮೇರೆ ಮೂರು ಕರಿ ಕುರಿ ಮರಿ ತರಿಕೆರಿ ಎರಿ ಮೇಲೆ ಮೂರು ಕರಿ